ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟ್ಯಾಕ್ಸ್ ಟು ಕನ್ನಡ ಯೂಟ್ಯೂಬ್ ಚಾನಲ್ ಬಚತ್. ನೀವು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿರ್ಬೋದು ಬಚತ್ ಆ್ಯಪಲ್ಲಿ ಸೇವಿಂಗ್ಸ್ SIP ಅಂತ. ಇವತ್ತನೇ ಒಂದು ಹೊಡೆದು ನನಗೆ SIP ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನನ್ನು ಮಾಡೋದೇಗಂತ, ಅದು ಇವತ್ತು ಬಚತ್ ಆ್ಯಪಲ್ಲಿ ಮಾಡೋದೇಗಂತ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೇನೆ. ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, SIP ಮಾಡೋದಕ್ಕೆ ತುಂಬಾ ಒಂದು ಅಪ್ಲಿಕೇಶನ್ಗಳಿವೆ. ಗ್ರೋ, ಝೀರೋದ, ಏಂಜಲ್ ಒನ್, AND ಮನಿ, ಅಂದರೆ ತುಂಬಾ ಇವೆ. ಆದರೆ ಇದರಲ್ಲಿ ನಿಮಗೆ ಡಿಮ್ಯಾಟ್ ಅಕೌಂಟ್ ಇರಲೇಬೇಕು. ಆದರೆ ಒಂದು ಬಚತ್ ಆ್ಯಪಲ್ಲಿ ನಿಮಗೆ ಯಾವುದೇ ಥರ ಒಂದು ಡಿಮ್ಯಾಟ್ ಇರಲೇಬೇಕಂತ ಇಲ್ಲ, ಅದರ ಒಂದು ಅವಶ್ಯಕತೆ ಇಲ್ಲ. ನೀವು ಜನರಲಾಗಿ ಸಹ ಮಾಡ್ಬೋದು. ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಮೊದಲಿಗೆ SIP ಅಂತಂದರೆ ನೀವು ಮಂತ್ಲಿ ಅಥವಾ ವೀಕ್ಲಿ ಅಥವಾ ಡೈಲಿ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗ್ಬೋದು. 100 ರೂಪಾಯಿ, 50 ರೂಪಾಯಿ, ಅಂದರೆ ಒಂದೇ ಥರ ಫಿಕ್ಸ್ ಅಮೌಂಟ್ ಇರುತ್ತೆ. ಅದನ್ನು ನೀವು SIP ಮಾಡ್ತಾ ಹೋಗಬೇಕು. ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ SIP, ಅದು ಬಚತ್ ಆ್ಯಪಲ್ಲಿ SIP ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ನೋಡಿ. ನಮ್ಮ ಮಧ್ಯೆ ಸ್ಕ್ರೀನ್ ರೆಕಾರ್ಡ್ನ ಹಾಕಿದೆ. ಬಚತ್ ಆ್ಯಪನ್ನು ನೀವು ಇನ್ಸ್ಟಾಲ್ನ ಮಾಡ್ಕೊಳ್ಳಿ. ನಿಮಗೆ ನೀವು ಸ್ಟಾರ್ಟಿಂಗ್ ಇದನ್ನು ಇನ್ಸ್ಟಾಲ್ ಮಾಡಿದಾಗ ನಿಮಗೆ ನಂಬರ್ ಕೇಳುತ್ತೆ, ರಿಜಿಸ್ಟರ್ ಎಲ್ಲ ನೀವು ಲಾಗಿನ್ ಎಲ್ಲ ನೀವು ಆಗಬೇಕು. ಆವಾಗ ನಿಮ್ಗೆ ಇಂಟರ್ಫೇಸ್ ಈ ಥರ ಅಲ್ಲ, ನಿಮಗೆ ಇಂಟರ್ಫೇಸ್ ಅದು ಬೇರೆ ಥರ ಬರುತ್ತೆ. ನನಗೆ ಯಾಕೆ ಈ ಥರ ಬಂದಿದೆಯಪ್ಪ ಅಂದರೆ, ನಾನು ಇದರಲ್ಲಿ ಆಲ್ರೆಡಿ SIPನ ಮಾಡ್ತಾಯಿದ್ದೇನೆ. ಅದಕ್ಕೆ ಈಗ ನೀವು SIP ಮಾಡೋದು ಹೇಗಪ್ಪ ಅಂತಂದರೆ, ಬಚತ್ ಆ್ಯಪಲ್ಲಿ ಸ್ಟಾರ್ಟ್ ನೀವು SIP ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ತುಂಬಾ ಸಿಗುತ್ತೆ. ಆ್ಯಕ್ಸಿಸ್, ICICI ಇನ್ಸ್ಟಾ ಫಂಡ್ ಇದೆ. ಮಿನಿಮಮ್ 200 ರೂಪೀಸ್, ಡೈಲಿ 100 ರೂಪೀಸ್ ಈ ಥರ ಇರುತ್ತೆ. ಆಮೇಲೆ ದ ರಿಟರ್ನ್ ಆಫ್ 3 years 6.78, ಅಂದರೆ ಮತ್ತೆ ನಿಮಗೆ ತೆಳಗಡೆ ಆಕ್ಸಿಸ್ ಬಿರ್ಲಾ ಇನ್ಸ್ಟಾ ಫಂಡ್ ಇದೆ, 6.8 ಸಿಗುತ್ತೆ ನಿಮಗೆ ಇದರಲ್ಲಿ ರಿಟರ್ನ್ಸು. ಆದರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು. ಇಲ್ಲಿ ನಿಮಗೆ ಅಮೌಂಟ್ ಇರುತ್ತೆ ನೋಡಿ, ಡೈಲಿ 100 ರೂಪೀಸ್ ಇರುತ್ತೆ. ನಿಮ್ಮ ಒಂದು ಯಾವ ಥರ ಇದು ಮಾಡ್ತೀರಿ ನೀವು, ನನ್ನ ಪ್ರಕಾರ ನೀವು ಡೈಲಿ ಮಾಡಿದ್ರೆ ಒಳ್ಳೆಯದು. ಅಂದರೆ ಮತ್ತೆ ತುಂಬ ನಿಮಗೆ ಜಾಸ್ತಿ ಆಗುತ್ತೆ, ತುಂಬಲಿಕ್ಕೆ ಸ್ವಲ್ಪ ಹೆವಿ ಆಗುತ್ತೆ. ಈಗ ಡೈಲಿ 50 ರೂಪಾಯಿ, 100 ರೂಪಾಯಿ ಅಂದರೆ ನಿಮಗೆ ಅದು ಕಂಡು ಬರಲ್ಲ. ನಾನು SIP ಮಾಡ್ತಿರೋದು ಡೈಲಿ ಮಾಡ್ತಿದ್ದೀನಿ. ಅದು ಆದಿತ್ಯ ಬಿರ್ಲಾ ಲಿಕ್ವಿಡ್ ಫಂಡ್ ಅಂತ. ನಾನು ಡೈಲಿ 51 ರೂಪೀಸ್ ನಾನು ಇದರಲ್ಲಿ SIPನ ಮಾಡ್ತಾಯಿದ್ದೀನಿ. ಈಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೋಡಿ, ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು, ವೇವ್ ಅಂತ, ಡೀಟೇಲ್ಸ್, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೋರಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು SIP ಮತ್ತು ನೋಡಿ ರಿಟರ್ನ್ಸು 6.78 ಇದೆ SIP ರಿಟರ್ನ್ಸು. ಇಲ್ಲಿ ನಿಮಗೆ ತೆಳಗಡೆ ಕಾಣಿಸ್ತಾ ಇರ್ಬೋದು ನೋಡಿ, ವೇವ್ ಅಂತ ರಿಟರ್ನ್ಸು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮಗೆ ಇಲ್ಲಿ ಡೈಲಿ ನೀವೇನಾದರೂ 100 ರೂಪಾಯಿ ಮಾಡಿದ್ರೆ 1 ವರ್ಷಕ್ಕೆ ನಿಮಗೆ 36,500 ರೂಪಾಯಿ ಆಗುತ್ತೆ. ಪ್ಲಸ್ ನಿಮಗೆ 1,500 ರೂಪಾಯಿ ಸಿಗುತ್ತೆ ರಿಟರ್ನ್ಸು, 6.6%. ಹಾಗೆ ನೀವು 3 year ಮಾಡಿದ್ರೆ 1,10,000 ರೂಪಾಯಿ ನಿಮ್ಗೆ ತುಂಬ್ತೀರಾ, ನಿಮಗೆ 11,500 ರೂಪಾಯಿ ಸಿಗುತ್ತೆ ರಿಟರ್ನ್ಸು, 6.7. ಹಾಗೆ 5 year ಇದೆ, 10 year ಇದೆ, ಈ ಥರ ನಿಮಗೆ ಇರುತ್ತೆ. ಇಲ್ಲಿ ನೀವು ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ಇಲ್ಲಿ ಈ ಥರ. ಈಗ ನೀವು ವೀಕ್ಲಿ ಆದರೂ ಮಾಡ್ಕೋಬೋದು, 200 ರೂಪೀಸು, ಮಂತ್ಲಿ ಆದರೂ ಮಾಡ್ಕೋಬೋದು, 500 ರೂಪಾಯಿ. ನಾನು ನಿಮಗೆ ಪ್ರಿಫರ್ನ ಮಾಡೋದು, ನಿಮಗೆ ಡೈಲಿ ಮಾಡ್ಕೊಡಿ. ಅಂದರೆ ಡೈಲಿ ಅಂದರೆ ನಿಮಗೆ ಕಂಡು ಬರಲ್ಲ ಅಷ್ಟು, 100 ರೂಪಾಯಿ, 50 ರೂಪಾಯಿ ಅಂದರೆ ಕಂಡು ಬರಲ್ಲ. ಅಂದರೆ ನಿಮಗೆ ತಿಂಗಳಿಗೆ 3-4 ಸಾವಿರ ರೂಪಾಯಿ ಅಂದರೆ ನಿಮ್ಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲಿದೆ ನೋಡಿ. ಈಗ ನೀವು SIPನ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ, ಸ್ಟಾರ್ಟ್ SIP ಅಂತ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ 1 ಟೈಮ್ ಅಂತಂದರೆ 3,001 ರೂಪಾಯಿ ಬರುತ್ತೆ. ನೀವು SIP ಡೈಲಿ ಅಂತಂದರೆ 51 ರೂಪೀಸಿಂದ, ಅಂದರೆ 50ಇಂದ ನೀವು ಮಾಡ್ಕೋಬೋದು. 50 ಮಾಡಿಕೊಂಡೆ ನೋಡಿ, ಇಲ್ಲಿ 50 ರೂಪೀಸ್ ನಾನು ಟೈಪನ್ನು ಮಾಡಿದ್ದೇನೆ. ಈಗ ಇಲ್ಲಿ ನೀವು ಪೇ 50 ಆನ್ UPI ಅಂತಿದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಒಂದು ಗೂಗಲ್ ಪೇ, ಫೋನ್ಪೇ ಮುಖಾಂತರ ನೀವು ಇದರಲ್ಲಿ ಆಟೋಪೇ ನೀವು ಸೆಲೆಕ್ಟ್ನ ಮಾಡ್ಕೊಂಬಿಟ್ರೆ ಅದು ಡೈಲಿ ಕಟ್ ಆಗ್ತಾ ಹೋಗುತ್ತೆ. ಇದು SIP. ಈ ಥರ ನೀವು SIPನ ಮಾಡ್ಕೋಬೋದು. ಇದರಲ್ಲಿ ತುಂಬಾ ಆಪ್ಷನ್ ಇವೆ, 5 year, 10 year, ಆಲ್, ಈ ಥರ ಅಂದರೆ ತುಂಬಾ ಇವೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಾಸ್ಕೆಟ್ಸ್ ಇದೆ, ಮ್ಯೂಚುವಲ್ ಫಂಡು, ಈ ಥರ ತುಂಬ ಇರುತ್ತೆ, ಫಂಡ್ಸ್ ಇರುತ್ತೆ ನೋಡಿ. SIPಯಲ್ಲಿ ತುಂಬಾ ಇದೆ. ಒಂದು ನಿಮಿಷ ಇದನ್ನು ಆಫನ್ನು ಮಾಡ್ತೇನೆ. ನೀವು SIPನ ಈ ಥರ ನೀವು ಸೆಟಪ್ಪನ್ನು ಮಾಡ್ಕೊಂಡ್ಬಿಟ್ರೆ ಮುಗೀತು. ಡೈಲಿ ಇದು ಆಟೋ ಡೆಬಿಟ್ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ಅಕೌಂಟಿಂದ. ಒಂದು ಟೈಮಿಂಗ್ ಅದು ಸೆಟ್ ಆಗುತ್ತೆ.
ಆವಾಗ ಅದು ಆಟೋಮೆಟಿಕ್ಕಾಗಿ ಡೆಬಿಟ್ ಆಗ್ತಾ ಹೋಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಮ್ಯೂಚುವಲ್ ಫಂಡಲ್ಲೂ ಕೂಡ ಇದನ್ನು ನೀವು ಎಸ್ ಐ ಪಿನ ಮಾಡ್ಬೋದು, ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಇದು ಗ್ರೋ ಮತ್ತು ಏಂಜಲ್ ಲೋನ್ ತುಂಬ ಅದು ಹೈ ವ್ಯಾಲ್ಯೂ ಇರುತ್ತೆ, ಅದನ್ನು ಮಾಡ್ಕೋಬೋದು. ನೀವು ಎಸ್ ಐ ಪಿ ಮಾಡಬೇಕಂದ್ರೆ ನಿಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಇರಬೇಕು ಅಂತ, ಸಾವಿರ ರೂಪಾಯಿ ಇರಬೇಕು ಅಂತೇನಿಲ್ಲ. ₹100 ಸಹ ನೀವು 50 ರೂಪಾಯಿಂದ ಸಹ ಡೈಲಿ ಎಸ್ ಐ ಪಿನ ನೀವು ಮಾಡ್ಕೋಬೋದು. 6.78% ಸಿಗುತ್ತೆ ಇದರಲ್ಲಿ ರಿಟರ್ನ್ಸು. ಡಿಪೆಂಡ್ ಅಪ್ಪ ನೀವು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದು ಟೆನ್ಯೂರ್ ಕೂಡ ಅದರ ಡಿಪೆಂಡ್ ಆಗುತ್ತೆ. ಈ ಥರ ನೀವು ಎಸ್ ಐ ಪಿನ ಮಾಡ್ಬೋದು. ಮತ್ತು ಇದರಲ್ಲಿ ಲಾಕಿಂಗ್ ಪೀರಿಯಡ್ ಸಹ ಇರೋಲ್ಲ. ನೀವು ಯಾವಾಗ ಬೇಕಾದಾಗ ಒಂದು 6 ತಿಂಗಳು ಬಿಟ್ಟು, 10 ತಿಂಗಳು ಬಿಟ್ಟು, 1 ವರ್ಷ ಬಿಟ್ಟು, 1 ತಿಂಗಳು ಬಿಟ್ಟು ಅದನ್ನು ಎಸ್ ಐ ಪಿನ ಕ್ಯಾನ್ಸಲ್ ಸಹ ನೀವು ಮಾಡ್ಕೋಬೋದು. ನೀವು ಅದನ್ನು ವಿತ್ಡ್ರಾ ಕೂಡ ನೀವು ಅದನ್ನು ನಿಮ್ಮ ಒಂದು ಅಮೌಂಟನ್ನು ನೀವು ಮಾಡ್ಕೋಬೋದು. ಈ ಥರ. ಮತ್ತು ಇದು ಶನಿವಾರ ಮತ್ತು ಭಾನುವಾರ, ಸ್ಯಾಟರ್ಡೆ ಸಂಡೇದು ಕಟ್ಟಾಗಲ್ಲ ಎಸ್ ಐ ಪಿ ಇರಲ್ಲ. ಅಂದರೆ ಸ್ಟಾಕ್ ಮಾರ್ಕೆಟ್ ಬಂದಿದ್ದಾಗ ಇದು ಕಟ್ಟಾಗಲ್ಲ. ನಂದು 1-3 ಸಲ ಕಟ್ಟಾಗಿಲ್ಲ, 2 ಟೈಮ್ಸ್ ಕಟ್ಟಾಗಿಲ್ಲ. ಮೊದಲೇ ಹಾಲಿಡೇ ಏನಾದರೂ ಇದ್ದರೆ ಅದು ಕಟ್ಟಾಗಲ್ಲ. ನೋಡಿ, ಈ ಥರ ನೀವು ಎಸ್ ಐ ಪಿನ ಮಾಡ್ಕೋಬೋದು. ಈ ಒಂದು ಬಚತ್ ಆ್ಯಪಲ್ಲಿ ಒಂದು ಸೇವಿಂಗ್ಸ್ ಆಗುತ್ತೆ. ಅದರಲ್ಲಿ ತುಂಬಾ ಆ್ಯಕ್ಸಿಸ್ ಇದೆ, ಆದ್ಯತೆ ಬಿಲ್ ತುಂಬಾ ಇದೆ. ನಿಮಗೆ ಯಾವ ಪ್ರಿಫರ್ ಆಗುತ್ತೋ, ಎಷ್ಟು ಅಮೌಂಟಿಂದ ಆಗುತ್ತೋ ಅಷ್ಟು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಅದರಲ್ಲಿ ₹100 ಇದೆ, ದಿನಕ್ಕೆ ₹200 ಇದೆ, ₹1000 ಸಹ ಇರುತ್ತೆ. ಈ ಥರ ಮ್ಯೂಚುವಲ್ ಫಂಡ್ ಕೂಡ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿ ಎಸ್ ಐ ಪಿ ನೀವು ಮಾಡ್ಬೋದು. ಅದು ಗ್ರೋ ಆ್ಯಂಜಲಲ್ಲಿ ನೀವು ಮಾಡ್ಬೋದು. ಈ ಒಂದು ಬಚತ್ ಆ್ಯಪಲ್ಲಿ ತುಂಬ ಸಿಂಪಲ್ಲಾಗಿ ಈ ಥರ ಮಾಡ್ಬೋದು. ನೀವು ಸೇವಿಂಗ್ಸೇ ಮಾಡ್ಕೋಬೋದು. ನಿಮ್ಗೆ ಬೇಕಾದಾಗ ನೀವು ವಿತ್ಡ್ರಾ ಕೂಡ ಮಾಡ್ಕೋಬೋದು, ಕ್ಯಾನ್ಸಲ್ ಸಹ ಮಾಡ್ಕೋಬೋದು. ಇಷ್ಟೇ ಒಂದು ಎಸ್ ಐ ಪಿ, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇನ್ ಬಚತ್ ಆ್ಯಪ್. ಒಂದು ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ. ನಾನು ನೋಡಿ, ಇದು ಯಾವುದೋ ಪ್ರಮೋಷನ್ ಅಲ್ಲ, ನನಗನ್ನಿಸು ನಾನು ಮಾಡಿದೆ. ಇಷ್ಟೇ ಒಂದು ವಿಡಿಯೋದಲ್ಲಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾವ್ ಎ ನೈಸ್ ಡೇ.